ನಮಸ್ಕಾರ. ವೀಣಾ ಪ್ರಪಂಚಕ್ಕೆ ಸ್ವಾಗತ. ವೀಣಾ ಪ್ರಪಂಚದಲ್ಲಿ ಇವತ್ತು ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳೋಣ. ಯಾವುದೇ ಕಲೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ನಾನು ಇಲ್ಲೊಬ್ಬರನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಇವತ್ತು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು MS ಭಾಗ್ಯಲಕ್ಷ್ಮಿ. ಹೌದು, ನೀವು ಯಾವ ಊರಿನವರು? ನಾವು ಮೈಸೂರು. ಮೂಲತಃ ಮೈಸೂರು. ಓಹೋ. ತಮಗೆ ಇವಾಗ ಎಷ್ಟು ವರ್ಷ? ನನಗೆ 83 ವರ್ಷ. 83 ವರ್ಷ. ಓಕೆ. ನೀವು ಏನೇನು ಓದಿದ್ದೀರಾ, ಏನ್ ಮಾಡಿದ್ದೀರಾ? ನಾನು SSLC ವರೆಗೂ ಓದಿದ್ದೀನಿ. ಆಮೇಲೆ ಟೀಚರ್ ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ನರ್ಸರಿ ಟೀಚರ್ ಆಗಿದ್ದೆ. 34 ವರ್ಷ ಸರ್ವಿಸ್ ಆಯ್ತು. ಈಗ ನಿವೃತ್ತಿ ಹೊಂದಿ ಮನೆಯಲ್ಲಿ ಇದ್ದೀನಿ. ಯಾವ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ರಿ? ನಾವು ಪಾಂಡವಪುರದಲ್ಲಿ ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ ಇದೆ, PSSK ಸ್ಕೂಲ್ ಅಂತ ಅದ್ರ ಹೆಸರು. ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. 34 ವರ್ಷ ಅಲ್ಲೇ ಸರ್ವಿಸ್ ಆಗಿದೆ. ನಿಮ್ಗೆ ಓದ್ತಾ ಇರ್ಬೇಕಾದ್ರೆ ಕೆಲವೊಂದು ಕ್ರಾಫ್ಟ್ ವರ್ಕ್ ಮಾಡ್ತಾ ಇದ್ದೆ ಅಂತ ನೀವು ಹೇಳ್ತಾ ಇದ್ರಿ. ಹೌದು. ಆಗ್ಲೇ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತ ಅಥವಾ ನೀವು ಕ್ಲಾಸ್ಗೆ ಹೋಗಿ ಕಲ್ತಿಲ್ಲ? ಇಲ್ಲ, ನಾನು ಯಾವ ಕ್ಲಾಸ್ಗೂ ಹೋಗಿಲ್ಲ. ನಾನು 5ನೇ ತರಗತಿ ಓದ್ತಾ ಇರುವಾಗಿಂದಾನು ಸೂಜಿ ದಾರ ಹಿಡ್ಕೊಂಡೋಳು. ಇವತ್ತವರೆಗೂ ಬಿಟ್ಟಿಲ್ಲ. ಅದನ್ನೇ ಮುಂದುವರ್ಸ್ಕೊಂಡು, ಅಂದ್ರೆ ಯಾವ ಕ್ಲಾಸ್ಗೂ ಹೋಗಿಲ್ಲ ನಾನು. ನನ್ನ ಒಂದು ಊಹೆ ಮೇಲೆ ಇದು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಮಾಡ್ಕೊಂಡು ಬಂದೆ. ಅಂದ್ರೆ ನಮ್ಗೆಲ್ಲ ಏನಾಗ್ತಿತ್ತು, ಸ್ಕೂಲಲ್ಲೇ ಒಂದು ಕ್ರಾಫ್ಟ್ ಕ್ಲಾಸ್ ಅಂತ ಇರ್ತಾ ಇತ್ತು. ಆ ಕ್ರಾಫ್ಟ್ ಕ್ಲಾಸ್ ನಲ್ಲಿ ನಮ್ಗೆ ಕೆಲವೊಂದು ಸ್ಟಿಚ್ಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಹೌದು. ಹಾಗೆ ನೀವು ಕಲ್ತಿದ್ದ ಅಥವಾ? ಇಲ್ಲ, ಹಾಗೆ ಕಲ್ತಿದ್ದು. ಹಾಗೆ ಕಲ್ತಿದ್ದು. ಸ್ಕೂಲ್ ನಲ್ಲಿ ಕ್ರಾಫ್ಟ್ ವರ್ಕ್ ಒಂದ್ ಪೀರಿಯಡ್ ಅದರದ್ದೇ ಇರ್ತಿತ್ತು. ಕರೆಕ್ಟ್. ಆವಾಗ ಅದಕ್ಕೆ ಹೋಗ್ತಾ ಇದ್ದೆ ನಾನು. ಅದು ಸೆಂಟ್ ಮೇರಿಸ್ ಅಲ್ಲಿ ಇತ್ತು. ಸರಿ ಸರಿ. ಸೆಂಟ್ ಮೇರಿಸ್ ಅಲ್ಲಿ ಓದಿದ್ದು ನಾನು. ಅಲ್ಲಿ ಇತ್ತು. ಆ ಒಂದ್ ಪೀರಿಯಡ್ ಅಲ್ಲಿ ನಾನು ಕಲ್ತಿದ್ದು. ಅದಲ್ಲದೆ ಆಮೇಲೆ ಅದು ಇದಾಗೋಯ್ತು. ನಾನೇ ಒಂದು ಶುರು ಮಾಡ್ಕೊಂಡು. ನಿಮ್ಮ ಮನೆಯಲ್ಲಿ ನೀವು ಇದನ್ನೆಲ್ಲ ಮಾಡುವಾಗ ನಿಮ್ಗೆ ಎನ್ಕರೇಜ್ ಮಾಡ್ಕೊಡ್ತಾ ಇದ್ದಾರೆ? ಖಂಡಿತ 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 ಮಾಡ್ತಾರೆ. ಓಕೆ. ಮತ್ತೆ ನಿಮ್ಗೆ ಇದನ್ನ ಮಾಡ್ಬೇಕು ಅಂತ ಯಾವ ವಯಸ್ಸಿನಲ್ಲಿ ಅನಿಸ್ತು? ಅದೇ ಚಿಕ್ಕ ವಯಸ್ಸಿಂದಾನು ಇದೆ. ಚಿಕ್ಕ ವಯಸ್ಸಿಂದಾನು ಸೂಜಿ ತರ ಹಿಡಿದೋಳು. ಇದು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ ನನ್ನೇ ಸ್ವಂತ ಇದರಿಂದಾನೇ ನಾನು ಕಲ್ತ್ಕೊಂಡು ಇದು ಮಾಡಿದ್ದೆ. ಅಂದ್ರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ರ? ಮಿಷಿನ್ ವರ್ಕ್ ಬರಲ್ಲ ನನಗೆ. ಹ್ಯಾಂಡ್ ಎಂಬ್ರಾಯ್ಡ್ರಿ, ಬರೀ ಹ್ಯಾಂಡ್ ಎಂಬ್ರಾಯ್ಡ್ರಿ. ಅದು ಸೀರೆ ಪೂರ್ತಿ? ಸೀರೆ ಪೂರ್ತಿ ಟ್ರೇಸ್ ಮಾಡ್ಕೊಂಡು ಅದರಲ್ಲೇ ಎಲೆ ಎಲ್ಲ ಹೊಲಿಗೆ ಹಾಕ್ತೀನಿ. ಮಿಷಿನ್ ಒಂಚು ಅಂದ್ರೆ ಆ ಕಡೆ ಸೈಡ್ ಗಿಡ ಏನಾರು ಹೊಲಿಬೇಕು ಅಂದ್ರೆ ಅವಾಗ ಮಿಷಿನ್ ಬೇಕು. ನಿಮ್ದೇ ಓನ್ ಡಿಸೈನ್ಸ್ ಏನಾರು ಮಾಡ್ತಾ ಇದ್ರ? ಅದೇ ಇದೆ. ಅದ್ಯಾವ್ದೋ ಡಿಸೈನ್ಗಳು ಸಿಕ್ಕಿದ್ರೆ, ಈಗ ಒಂದು ಬೆಡ್ ಸ್ಪ್ರೆಡ್ ಇರುತ್ತೆ, ಅದರಲ್ಲಿ ಯಾವ್ದೋ ಡಿಸೈನ್ ಇರುತ್ತೆ, ಅದನ್ನ ನೋಡ್ಕೊಂಡು ಟ್ರೇಸ್ ಮಾಡ್ಕೋತೀನಿ, ಅದನ್ನ ಒಂದು ಹಾಕೋತೀನಿ. ಆಮೇಲೆ ನಂದೇ ಸ್ವಂತದ್ದು ಏನಾದ್ರು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತಾ, ಇದು ಹಿಂಗಾಗುತ್ತಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಅದ್ರ ಪ್ರಕಾರ ನಾನು ಮಾಡ್ತಾ ಇದ್ರಿ. ಬರೀ ಸೀರೆಗಳನ್ನ ಮಾತ್ರ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ರ ಅಥವಾ ಬೇರೆ ಇನ್ನು ಬೇರೆ ನೀಟಿಂಗ್ ಎಲ್ಲ ಮಾಡ್ತೆ? ಅಂದ್ರೆ ಅದೆಲ್ಲ ನೀಟಿಂಗ್ ಎಲ್ಲ ಜಾಸ್ತಿ ಮಾಡ್ಲಿಲ್ಲ. ಆಮೇಲೆ ಈ ಹಳೆ ಸೀರೆಗಳಿರುತ್ತಲ್ಲ ಅದನ್ನೆಲ್ಲ ಹರಿದ್ಬಿಟ್ಟು ಈ ಫುಟ್ ರಗ್ ತರ ಹಾಕೋದು ಅದೆಲ್ಲ ಮಾಡ್ತೀವಿ. ಕ್ರೋಶ ವರ್ಕ್ ಮಾಡ್ತಾ. ಈಗ ನೀವು ಹೇಳಿದ್ರೆ 83 ವರ್ಷ. 83 ವರ್ಷ. ಈ ವಯಸ್ಸಿನಲ್ಲೂ ನೀವು ಮಾಡ್ತೀನಿ. ಈಗ 1 ವಾರ ಆಯ್ತು ಒಂದು ಶುರು ಮಾಡಿ ಅಂದ್ರೆ ಒಂದು ಸೀರೆ ಹರಿದ್ರೆ 1 ದಿವಸದಲ್ಲಿ ಮುಗಿಸ್ತೀನಿ. ಒಂದ್ ಸೀರೆ ಹರಿದ್ರೆ 1 ದಿವಸದಲ್ಲಿ ಮುಗಿಸ್ತೀನಿ. ಓಕೆ. ಕೆಲವೊಂದು ನಿಮ್ಮ ಮನೆಯಲ್ಲಿ ನಾನು ಮ್ಯಾಟ್ಗಳನ್ನೆಲ್ಲ ನೋಡಿದೆ. ಹೌದು, ಅದೆಲ್ಲ ಮ್ಯಾಟ್ಗಳನ್ನೆಲ್ಲ ನೋಡಿದೆ. ಆ ಮ್ಯಾಟ್ಗಳೆಲ್ಲ ನೀವು ಹೇಗ್ ಮಾಡ್ತಿದ್ರಿ? ಅದೇ 1 ದಿವಸದಲ್ಲಿ ಮುಗಿಸ್ಬಿಡ್ತಿದ್ದೆ ನಾನು. ಅದು ಎಲ್ಲ ಸೀರೆನಲ್ಲಿ? ಅದು ಎಲ್ಲ ಸೀರೆ. ಆಮೇಲೆ ಈ ವಿತ್ ಬ್ಲೌಸ್ಗಳು ಸೀರೆ ಬರುತ್ತಲ್ಲ, ಅದರಲ್ಲಿ ಸೀರೆ ಹರಿದ್ಬಿಟ್ಟು ಬ್ಲೌಸ್ ಹೊಲ್ಸ್ಕೊಳಕ್ ಆಗದೆ ಇದ್ದು ಸ್ವಲ್ಪ ಲಾಸ್ಟ್ ಪೀಸ್ ಇರುತ್ತಲ್ಲ ಅದರದ್ದು ಒಂದೊಂದು ಎಲ್ಲ ತೆಗೆದು ಅದನ್ನ ಜಾಯಿನ್ ಮಾಡಿ ಅದನ್ನು ಸೇರ್ಸಾಕ್ತಿದ್ದೆ. ಆಮೇಲೆ ಇದು ಕೆಲವು ಸಲ ವೇಲ್ಗಳು ಇರುತ್ತಲ್ಲ, ವೇಸ್ಟ್ ವೇಲ್ಗಳು, ಅದನ್ನು ಹಾಕಿದ್ದೀನಿ. ಅಂದ್ರೆ ಈಗ ಹೊಸದ್ರಲ್ಲಿ ನೀವು ಮಾಡಿದ್ರೆ ಯಾರಿಗಾರು ಕೊಡಬಹುದು, ಹೊಸ ಮಾಡ್ಬೋದು. ಈಗ ಹೊಸ ಬ್ಲೌಸ್ ಪೀಸ್, ಸೀರೆಗಳದ್ದು ಬ್ಲೌಸ್ ಪೀಸ್ ಅಲ್ಲಿ ಹೋಗಿದ್ರೆ ನೀವು ಬೇರೆಯವ್ರಿಗೆ ಏನಾದ್ರು ಕೊಡ್ಬಹುದು. ಅದನ್ನ ನನ್ಗೆ ಒಂಥರ ಕೊಡಕ್ ಸಂಕೋಚ ಆಗುತ್ತೆ. ಹೊಸದಾದ್ರಿಂದ ನೀವು ಮಾಡಿದ್ದೇನ ಕೊಡ್ಬಹುದು. ಈಗ ಬ್ಯಾಗ್ಗಳನ್ನ ನೀವು? ಬ್ಯಾಗು ಅಷ್ಟೇ. ಹಳೆ ಸೀರೆಗಳಿರುತ್ತಲ್ಲ, ಸೀರೆ ಹರಿದೋಗಿರುತ್ತೆ, ಆ ಬಾರ್ಡರ್ಗಳು ಚೆನ್ನಾಗಿರುತ್ತೆ, ಅಂತ ಬಾರ್ಡರ್ಗಳನ್ನ ತೆಗೆದು ಇಟ್ಕೊಂಡು ಅದು ಬ್ಲೌಸ್, ಅದ ಬಾರ್ಡರ್ ಯಾವ ಕಲರ್ ಇರುತ್ತೋ ಅದಕ್ಕೆ ಸೂಟ್ ಆಗಂತ ಒಂದು ಬ್ಯಾಕ್ ಗ್ರೌಂಡ್ ಬ್ಲೌಸ್ ಪೀಸ್ ತಗೊಂಡು ಅದ್ರ ಮೇಲೆ ಅದನ್ನ ಇಟ್ಟು
ಅದನ್ನ ಬ್ಯಾಗ್ ವ್ಯಾನಿಟಿ ಬ್ಯಾಗ್ ಟೈಪ್ ಅಲ್ಲೂ ಹೊಲಿತೀನಿ. ಇದನ್ನೆಲ್ಲ ಮೆಷಿನ್ ಅಲ್ಲೇ ಹೊಲಿತೀರಾ? ಬ್ಯಾಗ್ ಎಲ್ಲ ಮೆಷಿನ್ ಬ್ಯಾಗ್ ಎಲ್ಲ ಮೆಷಿನ್ ಅಲ್ಲೇ ಹೊಲಿತೀರಾ? ಎಂಬ್ರಾಯ್ಡ್ರಿ ಮಾತ್ರ ಎಂಬ್ರಾಯ್ಡ್ರಿ ಈ ಫುಟ್ ಟ್ರಗ್ ಅಂದ್ರಲ್ಲ ಇದು ಕ್ರೋಶ ಕೈಯಲ್ಲೇ ಹಾಕೋದು. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾತ್ರ ಯಾವುದೂ ನಮ್ಮ ಮಿಷಿನ್ ಎಂಬ್ರಾಯ್ಡ್ರಿ ಬರುವುದೂ ಇಲ್ಲ ನನಗೆ. ಅದರಿಂದ ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡ್ತೀನಿ. ನಿಮಗೆ ಕಣ್ಣಿಗೆ ಏನೋ ತೊಂದರೆ ಆಗಿ ಇವತ್ತವರೆಗೂ ಏನಾಗಿದೆ. ಈಗ ಒಂದ್ ಸ್ವಲ್ಪ ದಿವಸ ಕನ್ನಡಕ ಹಾಕೊಂಡು ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಹಾಗೆ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಆಗಿದೆ. ತುಂಬಾ ಗ್ರೇಟ್. ಈಗಲೂ ಕನ್ನಡಕ ಹಾಕ್ತೇನೆ, ಕೆಲವೆಲ್ಲ ಮಾಡ್ತೀನಿ. ಅಂದ್ರೆ ಕೆಲವು ಸಲ ಕನ್ನಡಕ ಬೇಕು, ಕೆಲವೊಂದ್ಸಲ ಬೇಕು. ಇಷ್ಟು ವರ್ಷ ಇಲ್ಲ, ಈಗ ಉಪಯೋಗಿಸ್ತಾ ಇದ್ದೀನಿ ಕನ್ನಡಕ. ಹಾಗಾದ್ರೆ ನಿಮ್ಮ ವರ್ಕ್ಗಳನ್ನೆಲ್ಲ ಈಗ ನಾವು ನೋಡೋಣ. ಖಂಡಿತ ಏನೇನ್ ಮಾಡಿದಿರ ಎಲ್ಲ ನೋಡೋಣ. ಓಕೆ, ಬನ್ನಿ ನೋಡೋಣ. ಈಗ ಫಸ್ಟ್ ಯಾವ್ದನ್ನ ನಮ್ಗೆ ನಮ್ಮ ವೀಕ್ಷಕರಿಗೆಲ್ಲ ನೀವು ತೋರಿಸ್ತೀರಾ? ನೋಡಿ, ಈಗ ಇದು ಸೀರೆ ನಾವು ಹುಟ್ಟಿರೋ ಸೀರೆ ನಾನೇ ಮಾಡಿರೋದು. ಇದು ಕಚ್ ವರ್ಕ್ ಅಂತ. ಕಚ್ ವರ್ಕ್ಗೆ ಸಿಲ್ಕ್ ಥ್ರೆಡ್ ಸಿಗುತ್ತೆ. ಸಿಲ್ಕ್ ಥ್ರೆಡ್ ತಗೊಂಡು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬರ್ಕೋಬೇಕಾದ್ರೆ ಹೆಂಗೆ ಅಂದ್ರೆ, ಹಿಂದೆ ಎಲ್ಲ ಗ್ರಾಫ್ ಶೀಟ್ ಅಂತ ಬರ್ತಾ ಇತ್ತು. ಆ ಗ್ರಾಫ್ ಶೀಟ್ ಅಲ್ಲಿ ಸಣ್ಣ ಸಣ್ಣ ಮನೆ ಇತ್ತಲ್ಲ, ಆ ಮನೆಗೆ ನಾವು ಇಂಟು ಮಾರ್ಕ್ ಹಾಕೊಂಡು ಡಿಸೈನ್ ಮಾಡ್ಕೋತಿದ್ದೆ. ರೌಂಡು, ಸ್ಕ್ವೇರು, ಸ್ವಸ್ತಿಕ್ಕು ಈ ತರ ಎಲ್ಲ ಮಾಡ್ಕೊಂಡು ಅದನ್ನ ಬೇರೆ ಒಂದು ಪೇಪರ್ಗೆ ಟ್ರೇಸ್ ಮಾಡಿಕೊಂಡು ಆ ಪೇಪರ್ಗೆ ಸೀರೆ ಕಾರ್ಬನ್ ಇಟ್ಟು ಸೀರೆ ಮೇಲೆ ಇಟ್ಬಿಟ್ಟು ಅದನ್ನ ಹಿಂಗೆ ಟ್ರೇಸ್ ಮಾಡಿಕೊಂಡು ಅದರಿಂದ ಹಾಕ್ತಾ ಇದ್ದೆ. ಇದಕ್ಕೆ ಸಿಲ್ಕ್ ಥ್ರೆಡ್ ಬೇಕು. ಸೊ ಈಗ ನೀವು ಹುಟ್ಟಿರೋದು ಕೂಡ ನೀವೇ ಮಾಡಿರೋದು? ಈ ಸೀರೆ ಕೂಡ ನಾನೇ ಮಾಡಿರೋದು. ಅಂದ್ರೆ ಒಂದ್ ಸೀರೆಗೆ ಶುರು ಮಾಡಿದ್ರೆ ಕಮ್ಮಿ ಅಂದ್ರೆ 15 ದಿವಸ ಸಾಕು. 15 ದಿನ ಸಾಕು? ಓಹೋ, ಸರಿ ಸರಿ. ಇನ್ಯಾವ ತರ ಸೀರೆಗಳು ಮಾಡಿದ್ದೀರಾ? ತೋರಿಸಿ. ಇದು ನೋಡಿ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ, ಕನ್ನಡದಲ್ಲಿ ಬುಗುಡಿ ಹೊಲಿಗೆ ಅಂತಾರೆ. ಬುಗುಡಿ ಹೊಲಿಗೆ ಅಂತ. ಇದು ದಳಿಗೆ ಹೊಲಿಗೆ ಅಂತಾರೆ. ಬರೀ ಸ್ಟಿಚ್ ಹಾಕೊಂಡು ಹೋಗೋದು ದಳಿಗೆ ಹೊಲಿಗೆ. ನಾರ್ಮಲ್ ಸ್ಟಿಚ್, ಅದು ಸ್ಟ್ರೈಟ್ ಸ್ಟಿಚ್, ಡ್ರೈ ಸ್ಟಿಚ್. ಇದು ಬುಗುಡಿ ಹೊಲಿಗೆ ಅಂತ. ಬುಗುಡಿ ಹೊಲಿಗೆ. ಇದನ್ನ 8 ದಿವಸದಲ್ಲೆಲ್ಲ ಮುಗಿಸ್ಬಿಟ್ಟು ಬಾರ್ಡ್ರು ಗಿರ್ಡ್ರು ಎಲ್ಲ ಸೇರಿ. ಇದೆಲ್ಲ 8 ದಿವಸ ಮಾಡ್ಬಿಡ್ಬೋದು. 8 ದಿನ ಸಾಕು. ಬರೀ ಇದ್ ಮಾಡೋದು ತಾನೆ, 8 ದಿವಸ ಸಾಕು. ಹೇಳ್ಬೇಕು. ಇದು ಅಷ್ಟೇ ಕ್ರಾಸ್ ಸ್ಟಿಚ್ ಅಂತ. ಇದು ಅಲ್ಲ, ಕಚ್ ವರ್ಕ್ ಅಂತಾರೆ. ಇನ್ನೊಂದೇನಪ್ಪ ಅಂದ್ರೆ, ಆ ಸೀರೆಗೆ ಯಾವ ಕಲರ್ ಥ್ರೆಡ್ ಮ್ಯಾಚ್ ಆಗುತ್ತೋ ಅದು ತಗೊಳ್ಳೋದು. ಆಮೇಲೆ ಸ್ವಲ್ಪ ಗೆಟಪ್ ಇರ್ಲಿ ಅಂದ್ಬಿಟ್ಟು ಈ ಸ್ಟೋನ್ ಎಲ್ಲ ತೆಗೆದು ಅಂಟಿಸಿದ್ದೀನಿ ನಾನು. ಇಲ್ಲಿ ಬ್ಯಾಕ್ ಸ್ಟಿಚ್ ಬರುತ್ತೆ. ಬ್ಯಾಕ್ ಸ್ಟಿಚ್. ಇದು ಬ್ಯಾಕ್ ಸ್ಟಿಚ್, ಇದು ಕಚ್ ವರ್ಕು, ಇದು ಲೇಸಿ ಡೇಸಿ ಅಂತಾರೆ. ಲೇಸಿ ಡೇಸಿ. ಇದು 3 ಹೊಲಿಗೆ ಇದರಲ್ಲಿ ಇರೋದು. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ, ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದಕ್ಕೆ ಸ್ವಲ್ಪ ಲೇಟ್ ಆಯ್ತು, ಯಾಕೆಂದ್ರೆ 2 ಕಡೆನೂ 2 ಸಲ ಬಾರ್ಡರ್ ಬರುತ್ತಲ್ವಾ, ಅದರಿಂದ ಇದು ಹೆಚ್ಚು ಕಮ್ಮಿ 1 ತಿಂಗಳು ತಗೊಂಡು. ನಾವು ಬರ್ದರ್ಸಿ. ಇದು ಅಷ್ಟೇನೆ, ನನ್ಗೆ ಹೆಂಗೋ ತೋಚಿದಂಗೆ ಡಿಸೈನ್ ಬರ್ಕೊಂಡಿದ್ದೀನಿ. ಹಿಂಗೆ ಅಂತ ಗೊತ್ತಾಗಲ್ಲ, ಒಟ್ಟಲ್ಲಿ ತೋಚಿದಂಗೆ ಬರ್ಕೊಂಡು ಅದನ್ನ ಇದು ಸ್ಟಿಚ್ ಬ್ಯಾಕ್ ಸ್ಟಿಚ್ ಅಲ್ಲಿ ಹಾಕ್ಬಿಟ್ಟು ಈ ಸೀಕ್ವೆನ್ಸಿಗಳು ಸಿಗುತ್ತೆ. ಆ ಸೀಕ್ವೆನ್ಸಿ ತೆಗೆದು ಅಂಟಿಸಿರೋದು ಅಷ್ಟೇ. ಅಂಟಿಸಿ ಅಂಟು ಇಲ್ಲ. ಈ ಸೀರೆ ಸುಮಾರು 7-8 ವರ್ಷ ಆಯ್ತು. ಬೇಕಾದಷ್ಟು ಸಲ ವಾಶ್ ಮಾಡಿದ್ದಾರೆ. ಏನು ಶೈನಿಂಗು ಕಮ್ಮಿ ಆಗಿಲ್ಲ, ಒಂದು ಸೀಕ್ವೆನ್ಸಿನೂ ಬಿದ್ದಿಲ್ಲ. ಓಕೆ. ಅಂದ್ರೆ ನೀವು ಅಂಟಿಸಿದ್ಮೇಲೆ ಅದನ್ನ ಏನಾದ್ರು ಅಯನ್ ಮಾಡಿದೀರಾ? ಏನು ಇಲ್ಲ. ಅಂಟಿಸಿದ್ರೆ ಉಟ್ಕೊಂಡಿದ್ದಾರೆ. ಆಮೇಲೆ ಕೊಳೆಗಿಳೆ ಆದ್ರೆ ಏನು ಹಾಕಿ ಅಂಟಿಸಿದೀರಾ? ಗ್ಲೂ ಅಂತ ಹೆವಿ ಗ್ಲೂ ಸಿಗುತ್ತಲ್ಲ, ಅದ್ರಲ್ಲಿ ಅಂಟಿಸಿ. ಸರಿ. ಕಮಲ್ ವರ್ಕ್ ಅಂತ, ಕಮಲ್ ವರ್ಕ್ ಥ್ರೆಡ್ ಅಂತಾನೆ ಸಿಗುತ್ತೆ. ಕಮಲ್ ಸ್ಟಿಚ್ ಥ್ರೆಡ್ ಸಿಗುತ್ತೆ. ಅದರಲ್ಲಿ ಡಬಲ್ ಕಲರು ಸಿಗುತ್ತೆ, ಸಿಂಗಲ್ ಕಲರು ಸಿಗುತ್ತೆ. ಆದ್ರೆ ನಾನು ಇದಕ್ಕೆ ಡಬಲ್ ಕಲರ್ ತಗೊಂಡಿದ್ದೀನಿ. ಈ ಬಳ್ಳಿಗೆ, ಇದಕ್ಕೆಲ್ಲ, ಈ ಹೂಗೆಲ್ಲ ಎಲ್ಲದಕ್ಕೂ ಡಬಲ್ ಕಲರ್ ತಗೊಂಡಿದ್ದೀನಿ. ಎಲ್ಲ ಆದ್ಮೇಲೆ ಇದಕ್ಕೂ ಒಂದೊಂದು ಸೀಕ್ವೆನ್ಸಿ ಅಂಟಿಸ್ಬಿಟ್ಟಿದ್ದೀನಿ. ಓಕೆ. ಅದೇ ಕಮಲ್ ವರ್ಕ್ ಅಂತ.
ಸೀರೆಗಳು ತೋರಿಸಿದ್ರಿ ಅಮ್ಮ, ಇವಾಗ ತುಂಬಾ ಚೆನ್ನಾಗಿರೋ ಸೀರೆಗಳನ್ನ ತೋರಿಸಿದ್ರಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ತಾಳ್ಮೆಗೆ ನಮಸ್ಕಾರ. ಯಾಕಂದ್ರೆ ನಾವು ಹೆಂಗಸಿಗೆ ಚಿಕ್ಕವ್ರಿಗೆ ಒಂದು ಸೂಜಿ ದಾರ ಹಾಕ್ಬೇಕು ಅಂತಂದ್ರೆ ತುಂಬಾ ಟೈಮ್ ಇಲ್ಲಪ್ಪ ಅನ್ನೋ ಅಂತ ಒಂದು ಸಿಚುವೇಶನ್ ಅಲ್ಲಿ ನೀವು ಇಷ್ಟು ಚೆನ್ನಾಗಿ ಸೀರೆಗಳನ್ನ ಮಾಡಿದೀರಾ. ಈಗ ಸೀರೆಗಳನ್ನ ನೋಡಿದ್ವಿ, ನೆಕ್ಸ್ಟ್ ಏನ್ ತೋರಿಸ್ತೀರಾ? ನೆಕ್ಸ್ಟ್ ಒಂದು ಫುಡ್ ರಗ್ ಹಾಕಿದ್ದೀನಿ. ಈ ಫುಡ್ ರಗ್ ಇದು ಹಳೆ ಸೀರೆಗಳಿರುತ್ತಲ್ಲ, ಸಿಂಥೆಟಿಕ್ ಸೀರೆಗಳು, ಅದೇನು ಹರಿಯೋದು ಇಲ್ಲ, ಇದ್ ಮಾಡೋದು ಇಲ್ಲ, ಹುಟ್ಟು ಬೇಜಾರಾಗಿರುತ್ತಲ್ಲ ಅಂತ ಸೀರೆಗಳಿರುತ್ತಲ್ಲ, ಅದನ್ನ ಆ ಕಡೆ ಈ ಕಡೆ ಅಂಚಲ್ ಹೊಲ್ಕೊಂಡ್ಬಿಡೋದು. ಹೊಲ್ಕೊಂಡ್ಬಿಟ್ಟು ಲಾಡಿ ತರ ಮಾಡ್ಕೊಂಡ್ಬಿಡೋದು. ಮಾಡ್ಕೊಂಡು ಅದನ್ನು ಬಾಲ್ ಮಾಡ್ಕೊಳ್ಳೋದು. ಬಾಲ್ ಮಾಡ್ಕೊಂಡು ಕ್ರೋಶ ತಗೊಂಡು ಕಡ್ಡಿ ಮೇಲೆ ದಾರ ಇಲ್ದೇನೆ ಹಾಕ್ಬೇಕು. ಕಡ್ಡಿ ಮೇಲೆ ದಾರ ಹಾಕಿದ್ರೆ ಸ್ಟಿಚ್ ಉದ್ದ ಆಗ್ಬಿಡುತ್ತೆ, ಹೋಲ್ ಜಾಸ್ತಿ ಆಗ್ಬಿಡುತ್ತೆ. ಈಗ ಇದಕ್ಕೆ ಹೋಲ್ ಇಲ್ಲ, ಅದಕ್ಕೆ ಕಡ್ಡಿ ಮೇಲೆ ದಾರ ಇಲ್ದೇನೆ ತಗೊಂಡ್ ಹಾಕೋದು. ಒಂದ್ ಸೀರೆಗೆ ಇಷ್ಟ ಆಗುತ್ತೆ. ಒಂದ್ ಸೀರೆಗೆ ಇಷ್ಟ ಆಗುತ್ತೆ. ಅಂದ್ರೆ ಸೀರೆನ ನೀವು ಸಣ್ಣ ಕಟ್ ಮಾಡ್ಕೊಂಡು ಅದೇ ಲಾಡಿ ತರ ಮಾಡ್ಕೋಬೇಕು. ಅದನ್ನ ಬಾಲ್ ತರ ಸುತ್ಕೋದು. ಇಷ್ಟ ದಪ್ಪ ಆಗತ್ತೆ ಒಂದ್ ಬಾಲ್. ಒಂದ್ ಸೀರೆದ ಬಾಲು ಇಷ್ಟ ದಪ್ಪ ಆಗುತ್ತೆ. ಅದು ಇದು ಒಂದ್ ಸೀರೆ ಫುಟ್ ರಗ್ ಆಗಿದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಒಂದು ಸೀರೆನ ಬೆಳಗ್ಗೆ ಶುರು ಮಾಡ್ಕೊಂಡ್ರೆ ಮಧ್ಯಾಹ್ನ ಹೊತ್ತು ಮುಗಿಸ್ಬೋದು. ಸರಿ. ನೀವು ಹೇಳಿದ್ರೆ ಸಿಂಥೆಟಿಕ್ ಸೀರೆ ಅಂತ ಹೇಳಿ, ಕಾಟನ್ ಕಾಲೆಲ್ಲ ಒರೆಸೋದಕ್ಕೆ ಸಾಮಾನ್ಯ ಮ್ಯಾಟ್ ಅಂದ್ರೆ ನಾವು ಕಾಲು ಒರೆಸ್ಕೊಳ್ಳೋಕೆ ಮಾಡಕ್ಕೆ ಅನ್ಕೋತೀವಿ. ಇದು ನೀರ್ ಇರುತ್ತಾ? ಅಲ್ಲ, ನಾವು ಇದ್ರ ಮೇಲೆ ಎಲ್ಲ ಕಾಲ್ಗಿಲ್ ವರ್ಸಕ್ ಹಾಕೋತೀವಿ. ಕಾಲ್ ವರ್ಸಕ್ ಹಾಕೋತೀವಿ. ಬಾತ್ರೂಮ್ಗೆಲ್ಲ ಕಾಟನ್ ಸೀರೆ. ಇದರಲ್ಲಿ ರೌಂಡ್ ಶೇಪ್ ಬರುತ್ತೆ. ಇದು ನಾನೀಗ ಹಾಕಿರೋದು ಇದು ರೌಂಡ್ ಶೇಪ್. ಆಮೇಲೆ ಇನ್ನೊಂದಿದೆ ನೋಡಿ, ಓವಲ್ ಶೇಪ್. ಇದು ಸಾಯಂಕಾಲದಷ್ಟೊತ್ತು ಮುಗಿಯುತ್ತೆ. ಒಂದ್ ದಿವ್ಸಕ್ಕೆ ಒಂದ್ ಹಾಕ್ಬೋದು. ಎಷ್ಟು ಮ್ಯಾಟ್ಗಳು ಹಾಕಿದೀರಾ? ನಾವು ಲೆಕ್ಕನೇ ಇಲ್ಲ, ಬೇಕಾದಷ್ಟು ನಮ್ಮ ರಿಲೇಷನ್ಗಳಿಗೆಲ್ಲ ಹಾಕೊಟ್ಟಿದೀನಿ. ನಮ್ಮ ಮನೇಲೆ ಒಂದ್ 10-20 ಇದೆ. ಅಕ್ಕಪಕ್ಕದವ್ರಿಗೂ ಹಾಕೊಟ್ಟಿದ್ದೀನಿ. ರೀಸೆಂಟ್ ಆಗಿ ಹಾಕಿದೆ ಅಂದ್ರೆ? ರೀಸೆಂಟ್ ಆಗಿ ಹಾಕಿರೋದು ಇದು. ಅದೇನೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಇದು ಈಗ ಒಂದ್ ವಾರನೂ ಆಗಿಲ್ಲ. ಒಂದ್ ವಾರನೂ ಆಗಿಲ್ಲ. ಸರಿ 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 ಸರಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಈ ಮ್ಯಾಟ್ಗಳದೆಲ್ಲ ಒಂದು ಆಯ್ತು. ನೋಡಿದ್ರಲ್ವಾ, ನಾವೆಲ್ಲ ಎಷ್ಟೊಂದು ಸೀರೆಗಳನ್ನ ನೋಡಿದ್ವಿ. ಹಳೆ ಸೀರೆಗಳನ್ನ ಏನಪ್ಪಾ ಮಾಡಬೇಕು ಅಂತ ಅನ್ಕೋತಾ ಇದ್ವಿ. ಅದರಲ್ಲೂ ನಮ್ಗೆ ಉಪಯುಕ್ತ ಮಾಹಿತಿಯನ್ನ ಕೊಟ್ಟಿದ್ದಾರೆ, ನಾವು ಮ್ಯಾಟ್ಗಳನ್ನ ಮಾಡ್ಕೋಬಹುದು ಅಂತ. ಹಾಗಾದ್ರೆ ಇವರು ಇನ್ನೂ ಏನ್ ಮಾಡಿರ್ಬೋದು ನೋಡೋಣ. ನಾನು ಹಳೆ ಸೀರೆದು ಬಾರ್ಡರ್ಗಳಿರುತ್ತಲ್ಲ, ಅದ್ರನ್ನ ತೆಗೆದು ವ್ಯಾನಿಟಿ ಬ್ಯಾಗ್ ತರ ಹೊಲ್ದಿದ್ದೀನಿ. ತೋರಿಸಿ ಅದನ್ನ ನೋಡಿ. ಇದು ಬಾರ್ಡರ್. ಇದು ಇದರಲ್ಲಿ ಈ ರೆಡ್ ಬಂದಿದೆ ನೋಡಿ, ರೆಡ್ ಡಿಸೈನ್ ಬಂದಿದೆ. ಅದಕ್ಕೆ ನಾನು ರೆಡ್ ಬ್ಯಾಕ್ ಗ್ರೌಂಡ್ ಇರ್ಲಿ ಅಂತ ಒಂದು ರೆಡ್ ಬ್ಲೌಸ್ ಪೀಸ್ ತಗೊಂಡು ಅದಕ್ಕೆ ಪಟ್ಟೆ ತರ ಬರ್ಲಿ ಅಂತ ಅಂದ್ಬಿಟ್ಟು ಈ ತರ ಹೊಲ್ದಿದ್ದೀನಿ. ಬ್ಲೌಸ್ ಪೀಸ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಏನಾದ್ರು ಬಟ್ಟೆ ಕೊಟ್ಟಿದ್ದೀರಾ? ಒಳಗಡೆ ಕೊಟ್ಟಿದ್ದೀನಿ. ಒಳಗಡೆ ಬ್ಯಾಗ್ ಪೂರ ನೀವೇ ಹೊಲ್ದಿರೋದ? ಪೂರ್ತಿ ಬ್ಯಾಗ್ ಎಲ್ಲ ನಾನೇ ಹೊಲ್ದಿದ್ದು. ಬ್ಯಾಗು ನೀವೇ ಹೊಲ್ದಿರೋದು? ಬ್ಯಾಗು ನಾನೇ ಹೊಲ್ದಿರೋದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಏನ್ ಕೊಟ್ಟಿದ್ದೀರಿ ಹಿಂಗಡೆ ಬಟ್ಟೆನಾ ಅಥವಾ ಒಳಗಡೆ ಏನಾದ್ರು ಕ್ಯಾನ್ವಾಸ್? ಕ್ಯಾನ್ವಾಸ್ ಏನಿಲ್ಲ, ಬಟ್ಟೆ ಕೊಟ್ಟಿದ್ದೀನಿ. ಕೆಲವಕ್ಕೆಲ್ಲ ಕ್ಯಾನ್ವಾಸ್ ಕೊಟ್ಟಿದ್ದೀನಿ. ಇದಕ್ ಮಾತ್ರ ಬಟ್ಟೆ ಪ್ಯೂರ್ ಕಾಟನ್. ಜಿಪ್ ಎಲ್ಲ ನೀವೇ? ಎಲ್ಲ ನಾನೇ. ತುಂಬಾ ಚೆನ್ನಾಗಿದೆ, ಎಲ್ಲ ನಾನೇ. ಇದು ಎಲ್ಲ ಸೀರೆ ಬಾರ್ಡರ್. ಇದು ಬರೀ ಬಾರ್ಡರ್. ಈ ಡಿಸೈನ್ ಇದೆಯಲ್ಲ, ಈ ಡಿಸೈನ್ ಇರೋದೆಲ್ಲ ಬರೀ ಬಾರ್ಡರ್. ಇಷ್ಟು 3 ಬೆಟ್ಟಗ್ಲ ಬರುತ್ತೆ ಬಾರ್ಡರ್. ಅದನ್ನ ಪಕ್ಕ ಇಟ್ಟು ಹೊಲ್ದು, ಅದು ರೆಡ್ ಬಂದಿದೆ ನೋಡಿ ಇಲ್ಲಿ, ಅದರಿಂದ ಇಲ್ಲಿ ರೆಡ್ ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು, ಅದೇನು ಬ್ಲೌಸ್ ಹೊಲ್ಸ್ಕೊಳಕ್ ಆಗಲ್ಲ ಅಂತ ಪೀಸ್ ಇರುತ್ತಲ್ಲ, ಅದ್ರ ಮೇಲೆ ಇಟ್ಬಿಟ್ಟು ಎಲ್ಲ ಇದನ್ನೇ ಸೇರಿಸಿ ಹೊಲ್ದಿ. ಒಂದೇ ಸೈಜ್ ಹೊಲ್ದಿದ್ದೀರಾ ಅಥವಾ ಬೇರೆ ಸೈಜ್ಗಳು? ದೊಡ್ಡದು ಬ್ಯಾಗ್ಗಳು ಹೊಲ್ದಿದ್ದೀವಿ. ದೊಡ್ಡ. ಅಲ್ಲಿ ಇನ್ನೊಂದು ಒಂದು ನೈಟಿ ಪೀಸ್ ಇತ್ತು ಒಂಚೂರು, ಅದರಲ್ಲಿ ಒಂದು ಹೊಲ್ದಿದ್ದೀನಿ. ಅದು ಒಳ್ಳೆ ಕಿಟ್ ಬ್ಯಾಗ್ ತರಾನೇ ಇದೆ. ದೊಡ್ಡ ಬ್ಯಾಗು ಹೊಲ್ದಿದ್ದೀರಾ? ಅಷ್ಟು ದೊಡ್ಡದು. ಊರಿಗೆ ತಗೊಂಡೋಗೋದು. ಇದಿಷ್ಟು ಅಲ್ಲದೆ ಇನ್ನೇನ್ ಮಾಡ್ತೀರಾ ಅಮ್ಮ ನೀವು? ಸದ್ಯಕ್ಕೆ ಇಷ್ಟೇ ಅನ್ಕೊಂಡಿಷ್ಟೇ. ನಂಗೆ ನಾಚಿಕೆ ಆಗುತ್ತೆ ಪ್ರಶ್ನೆ ಕೇಳಕ್ಕೆ ಬಹುಶಃ. ಯಾಕೆ ಅಂದ್ರೆ ಇಷ್ಟೆಲ್ಲಾ ಮಾಡ್ಬಿಟ್ಟು ನೀವು ಇಷ್ಟೇ ಅಂತಿದ್ದೀರಾ, ನಾವೇನೂ ಇಲ್ಲ. ನಾವ್ ಇನ್ನೂ ಕಲಿಬೇಕು ಅನ್ಸುತ್ತೆ. ಆದ್ರೆ ಅಯ್ಯೋ, ಇನ್ ವಯಸ್ಸಾದ್ಮೇಲೆ ಇನ್ ಯಾರು ಇದ್ ಮಾಡ್ತಾರೆ ಅಂದ್ಬಿಟ್ಟು ಏನೋ ಇಷ್ಟು ಮಟ್ಟಕ್ಕೆ ಕಲ್ತಿದ್ದೀನಪ್ಪ ಅಷ್ಟೇ. ಅಂದ್ರೆ
ಯಾವೊಂದು ಕ್ಲಾಸ್ಗೂ ಹೋಗಿಲ್ಲ ನಾನು. ನನಗೆ ತೋಚಿದಂಗೆ ನನಗೆ ಏನು ಇದು ಗೊತ್ತಾಗುತ್ತೋ ಆ ಥರನೇ ಮಾಡಿಕೊಂಡು ಹೊಲ್ಕೊಂಬಂದು. ಓಕೆ ಅಮ್ಮ, ಕಟ್ ಮಾಡೋಣ. ತುಂಬ ಖುಷಿ ಆಯಿತು ಅಮ್ಮ. ನೀವು ಮಾಡಿದಂಥ ಈ ಕ್ರಾಫ್ಟ್ ವರ್ಕ್ ಏನಿದೆ ತೋರಿಸಿದರೆ, ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಮ್ಯಾಟ್ಗಳಾಗಿರ್ಬೋದು, ಮತ್ತು ಬ್ಯಾಗ್ಗಳಾಗಿರ್ಬೋದು, ತುಂಬ ಚೆನ್ನಾಗೇ ಮಾಡಿದ್ದೀರಾ. ಅದು ಈ ವಯಸ್ಸಲ್ಲಿ ಮಾಡಿದ್ದೀರಾ ಅಂದರೆ ತುಂಬ ಗ್ರೇಟ್. ನಿಮಗೆ ತುಂಬ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ಈ ಮುಂದಿನ ಜನ್ರೇಷನ್ನವ್ರಿಗೆ ಅಥವಾ ಈ ಜನ್ರೇಷನ್ನವ್ರಿಗೆ, ಯಾಕೆ ನಮಗೇನೆ, ನಿಮ್ಮ ಕಿವಿ ಮಾತೇನು? ನಾನು ಏನು ಹೇಳಿ, ಎಲ್ಲರಿಗೂ ಅವ್ರವ್ರ ಇಂಟ್ರೆಸ್ಟ್ ಇದ್ದರೆ ಬಂದು ಧಾರಾಳವಾಗಿ ಕಲಿಬೋದು. ಅಥವಾ ನಾನು ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಬೇಕದು. ಬಂದರೆ ಈಗಿನವ್ರು ಬೇಕಾದಷ್ಟು ಇನ್ನೂ ಚೆನ್ನಾಗಿರೋದೆಲ್ಲ ಬರ್ತಾ ಇದೆ, ಕಲಿತಾ ಇದ್ದಾರೆ. ಅವ್ರ ಜೊತೆ ಸೇರ್ಕೊಂಡು ನಾವು ಒಂದಿಷ್ಟು ಕಲಿಯೋಣ ಅಂತ. ಯಾವುದೋ ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ ಅಂತ ತಾವು ಹೇಳ್ತಾ ಇದ್ದಾರೆ. ಖಂಡಿತ ಖಂಡಿತ. ಓಕೆ ಅಮ್ಮ, ತುಂಬ ಧನ್ಯವಾದಗಳು. ನಿಮ್ಮ ಭೇಟಿ ಮಾಡಿದ್ದು ನಿಮಗೂ ಧನ್ಯವಾದಗಳು. ಇಷ್ಟೊತ್ತು ತನಕ ನಮ್ಮ ಇಂಟರ್ವ್ಯೂ ಮಾಡಿದ್ದು. ಅಯ್ಯೋ ರಾಮ, ಇಲ್ಲ, ಹಾಗೇನಿಲ್ಲ. ತುಂಬ ಧನ್ಯವಾದ. ನಮಸ್ಕಾರ.